Good morning, dear students. Today, let us discuss about. So that is the last problem by using matrix method. ಇಲ್ಲಿಗೆ ಈ ಒಂದು ಡಿಟರ್ಮಿನೆಂಟ್ಸ್ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ. ಇದು ಲಾಸ್ಟ್ ಪ್ರಾಬ್ಲಮ್. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಥಿಯರಿಟಿಕಲ್ ಪ್ರಾಬ್ಲಮ್. Dear students, so all of you see that exercise in last exercise of the determinants. So that is one problem is there in last. So that is application problems. You see your textbooks. The cost of 4 kg onion. So you see problem number 16. ಎಲ್ಲ problem number 16 ನೋಡಿ. ಅದರಲ್ಲಿ ಒಂದು ಥಿಯರಿಟಿಕಲ್ ಪ್ರಾಬ್ಲಮ್ಸ್ ಕೊಟ್ಟಿದೆ. That is the cost of 4 kg onion, 3 kg wheat and 2 kg rice is 60 rupees ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಮಾಡಿದ್ರು, ಫಸ್ಟ್ ದ ಕಾಸ್ಟ್ ಆಫ್ 4 kg ಆನಿಯನ್, 3 kg ವೀಟ್, 2 kg ರೈಸು ಇಷ್ಟು ಸೇರಿ ಅದನ್ನೆಷ್ಟು ರುಪೀಸ್ಗೆ ಎಷ್ಟು ಈಕ್ವಲ್ ಅಂತ ಹೇಳ್ತಾರೆ ಅಂದರೆ 60 ಅಂತ ಹೇಳ್ತಾರೆ. 60 rupees. Next point, this is one word, one condition. So next, the cost of 2 kg onion, 4 kg wheat and 6 kg rice is 90 rupees anta keltara. Okay dear students, this is one sentence. Next, last sentence, the cost of 6 kg onion, 2 kg wheat, 3 kg rice is 70 rupees. Okay dear students, given here 3 sentence, so use these 3 sentence, you should make 3 linear equation. ಇದು ಲಾಸ್ಟ್ ಪ್ರಾಬ್ಲಮ್ ಇದೆ, ಇದೊಂದು ಪ್ರಾಬ್ಲಮ್ ಈ ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಇಯರ್ ಯು ಶುಡ್ ಕನ್ವರ್ಟೆಡ್ ಟು 1 kg. ಫಸ್ಟ್ ಕನ್ಸಿಡರ್, ಸೊ 1 kgಗೆ ವೀಟ್ 1 kg, ನೆಕ್ಸ್ಟ್ ಏನು ಆನಿಯನ್ನು, ನೆಕ್ಸ್ಟ್ ಅನದರ್ 1 kg ಏನೇನು ಕೊಟ್ಟಿದ್ದಾರೆ, ರೈಸ್. ಸೊ ಯರ್ ಗಿವನ್ ಆನಿಯನ್, ವೀಟ್, ರೈಸ್. ಸೊ ಲುಕ್ ಹಿಯರ್, ಇದು ಫಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ನೀವು ಲೆಟ್ ಕಾಸ್ಟ್ ಆಫ್ 1 kg ಆನಿಯನ್, 1 kg ಆನಿಯನ್ ಇಸ್ ಈಕ್ವಲ್ ಟು ಎಕ್ಸ್ ರುಪೀಸ್ ಅಂತ ತಿಳ್ಕೊಳ್ಳಿ. 1 kg ಎಷ್ಟು ಅಂತ ಹೇಳ್ತೀರಾ, ಎಕ್ಸ್ ಅಂತ ತಿಳ್ಕೊಳ್ಳಿ. ಸಿಮಿಲರ್ಲಿ ಲೆಟ್ ಕಾಸ್ಟ್ ಆಫ್ 1 kg wheat ನ is equal to y rupees ಅಂತ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಲೆಟ್ ಕಾಸ್ಟ್ ಆಫ್ 1 kg rice that is equal to z ತಿಳ್ಕೊಳ್ಳಿ. ಈಗ ಫಸ್ಟ್ ಒನ್ಸ್ ಅಗೇನ್ ಐ ವಿಲ್ ಟೆಲ್ ದಟ್ ಒನ್ ಸೆಂಟೆನ್ಸ್. ಸೊ ಫಸ್ಟ್ ಒನ್, here given the cost of 4 kg onion, 3 kg wheat, 2 kg rice, 432. ಸೊ ನಾವೇನ್ ತಗೊಂಡಿದೀವಿ ಇಲ್ಲಿ ಅಂದ್ರೆ, the cost of 1 kg onion is equal to x, but in your problem given 4 kg, 1 kg is equal to x ಅಂದ್ರೆ 4 kg ಎಷ್ಟು ಹಾಕಲ್ಲ, 4x ಹಾಕಲ್ಲ. 4x ರೈಟ್ ಹಿಯರ್, 4x ಪ್ಲಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ರಿ. ಟೋಟಲ್ ಅಮೌಂಟ್ ಕೊಟ್ಟಾನೆ, ಟೋಟಲ್ ಅಮೌಂಟ್ ದಿಸ್ ಒನ್ 60 rupees ಅಂತ ಕೊಟ್ಟಿದ್ದಾನೆ. 1 kg wheat is equal to y. So here wheat is equal to how much kgs given? So 3 kgs ಕೊಟ್ಟಿದ್ದಾನೆ, ಅಲ್ಲಿಗೆ 3y, 4x plus 3y plus the cost of 1 kg rice is equal to, ಇಲ್ಲಿ ನಾವು z ತಗೊಂಡಿದೀವಿ, ಅಲ್ಲಿ ನಿಮಗೆ ಕೊಟ್ಟಿರೋದಕ್ಕಂಥದ್ದು 2 kgs. So that's why 2z. ಇವುಗಳ ಟೋಟಲ್ ರುಪೀಸ್ ಎಷ್ಟು ಕೊಟ್ಟಿದ್ದಾನೆ, 4x plus 3y plus 2z is equal to that is 60. ಇನ್ನೊಂದ್ಸಲ ಓದ್ತೀನಿ ನೋಡ್ರಿ ಇದನ್ನ. ಒನ್ಸ್ ಅಗೇನ್ ನೀವೆಲ್ಲ ಟೆಕ್ಸ್ಟ್ ಬುಕ್ಸ್ ನೋಡ್ರಿ ಇರ್ತದಲ್ಲಿ. ದ ಕಾಸ್ಟ್ ಆಫ್ 4 kg ಆನಿಯನ್, 3 kg wheat and 2 kg rice is 60. ಈಗ ಅಂದ್ರೆ ಇದು 4x plus 3y plus 2z is equal to 60. ಇಷ್ಟೆಲ್ಲ ಸೇರಿ 60 ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್, ಬಿಕಾಸ್ ಇನ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ 3 linear equation. ಈಗ ಒಂದು ಬಂತು, ನೆಕ್ಸ್ಟ್ ಇನ್ನೊಂದು ನೋಡೋಣ.
The cost of 2 kg onion, 4 kg wheat, 6 kg rice is 90 ಅಂತೆ. 246. So 2 kg onion ಅಂದ್ರೆ 2x, 4 kg wheat 4y, 6 kg rice 6 that is equal to 90 rupees. ಈ ಒಂದು linear equations ಬಂತು. ಓಕೆನಾ? So next last sentence, this is completed 246. The cost of 6 kg onion, 6 kg onion ಅಂದ್ರೆ 6x ಆಯಿತು, 2 kg wheat 2y ಆಯಿತು, 3 kg rice that is equal to 70 ಅಂತೆ. ಅಂದರೆ 6 2 3 6 2 3 ಅಲ್ಲಿಗೆ 6x ಪ್ಲಸ್ 2y ಪ್ಲಸ್ 3z ಇದ್ರದ್ದು ಅಮೌಂಟ್ ಎಷ್ಟು ಅಂತಂದ್ರೆ 70. ಓಕೆ, ಈಗ ನಮಗೆ ಲೀನಿಯರ್ ಈಕ್ವೇಶನ್ಸ್ ಬಂತು. ಅರ್ಥ ಆಯ್ತಾ? ಈಗ ಏನ್ ಹೇಳ್ತಾನೆ ನಾನು, ಸೊ ಇಯರ್ ಫೈಂಡ್ ಔಟ್ ವಾಟ್, ಫೈಂಡ್ ಕಾಸ್ಟ್ ಆಫ್ ಈಚ್ ಐಟಮ್ ಪರ್ kg ಬೈ ಮ್ಯಾಟ್ರಿಕ್ಸ್ ಮೆಥಡ್. ಮ್ಯಾಟ್ರಿಕ್ಸ್ ಮೆಥಡ್ ನ ಯೂಸ್ ಮಾಡಿ ಇದನ್ನ kg ಕಂಡುಹಿಡಿಯಿರಿ. ಅಂದ್ರೆ ಒಂದೊಂದು kgಗೆ ಎಷ್ಟೆಷ್ಟು ರೂಪೀಸ್ ಬರ್ತದ ಅಂತ. ಇದು ಅರ್ಥ ಆಯ್ತಾ ಪ್ರಾಬ್ಲಮ್ಮು? ಇದೇನ್ ಮಾಡಿದೀವಿ, 4 kg ಆನಿಯನ್, 3 kg wheat, 2 kg ರೈಸ್, ಇಷ್ಟು ಸೇರಿ ಎಷ್ಟು ರೂಪೀಸ್ ಆಯ್ತು, 60 ಆಯ್ತು. ನೆಕ್ಸ್ಟ್ ಅದೇ ರೀತಿ 2 kg ಆನಿಯನ್, 4 kg wheat, 6 kg ರೈಸ್, ಎಷ್ಟು 90. 6 kg ಆನಿಯನ್, 2 kg wheat, 3 kg ರೈಸ್ ಎಷ್ಟಾಯ್ತು, 70 ಆಯ್ತು. ಸೊ ನೆಕ್ಸ್ಟ್ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್ ಹಿಯರ್ ಯು ಶುಡ್ ಫೈಂಡ್ ಔಟ್ ಪರ್ kg 1 kg rice is how much, 1 kg onion is how much, 1 kg wheat is how much by using matrix method. ಸೊ ಇದು ನಿಮಗೆ ಲಾಸ್ಟ್ ಪ್ರಾಬ್ಲಮ್. ಓಕೆ, ಈ ಚಾಪ್ಟರ್. ಸೊ ನಿಮ್ಗೆ ಗೊತ್ತು, ಫಸ್ಟ್ ಫೈಂಡ್ ಔಟ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಕಂಡಿಡ್ಕೋಣ. ಎ ಇಸ್ ಈಕ್ವಲ್ ಟು ಕಂಡಿಡ್ರಿ. ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ಬರ್ಕೊಳ್ಳಿ, ಎಕ್ಸ್ ಕೋಎಫಿಷಿಯಂಟ್ 4, y coefficient 3, z coefficient 2, next 2 4 6, next 6 2 3 ಆಯ್ತಾ. ದಿಸ್ ಇಸ್ ಎ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ವೇರಿಯಬಲ್ಸ್ ಇಲ್ಲೇ ಬರೀತೀನಿ, ಇಲ್ಲ ಬರೀತೀನಿ ನೋಡ್ರಿ. ಅಂದ್ರೆ x is equal to how much variables is there, 3 variables x y z. Okay, next d constant values, d constant 60 90 70, 60 90 70, 60 90 70. ಓಕೆನಾ? ಈಗ ನೆಕ್ಸ್ಟ್ ನಾವು ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ನ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಯೋಣ. ಓಕೆ, ಈಗ ಮ್ಯಾಟ್ರಿಕ್ಸ್ ಆಯ್ತು, 4 ಮ್ಯಾಟ್ರಿಕ್ಸ್ ಎ ಆಯ್ತು, ಎಕ್ಸ್ ಆಯ್ತು, ಡಿ ಆಯ್ತು. ನಿಮ್ಮ ಮುಂದೆ ಗೊತ್ತಿದೆಯಲ್ಲ, ಎಲ್ಲ ಡಿಟರ್ಮಿನೆಂಟ್ಸ್ ಆಫ್ ಎ ಕಂಡುಹಿಡಿರಿ, ಕೋಫ್ಯಾಕ್ಟರ್ಸ್ ಆಫ್ ಎಲ್ಲ ಕಂಡುಹಿಡಿರಿ. ಓಕೆ, ಸೊ ರೈಟ್ ಡೌನ್ ಫಸ್ಟ್ ಬರೆದ್ಬಿಡಿ ಇದನ್ನ. ಆಯ್ತಾ? ಎಸ್, ಓಕೆ, ನೋಡಿ ಇಲ್ಲಿ okay dear students, look here. ಈಗ ಫಸ್ಟ್ ನೀವು ಡಿಟರ್ಮಿನೆಂಟ್ಸ್ ಆಫ್ ಎ ಕಂಡುಹಿಡಿಯಿರಿ. ಡಿಟರ್ಮಿನೆಂಟ್ಸ್ ಆಫ್ ಎ ಇಸ್ ಈಕ್ವಲ್ ಟು 4 2 6, 4 2 6, 3 4 2 2 6 3, 2 6 3. Determinants of a is equal to expand this 4 into
close this column and draw. 4 3s are 12 minus 2 6 are 12 plus minus 3 into the close ಮಾಡಿ 2 3s are 6 6 6 are 36 plus minus plus 2 into close this column and draw 2 2s are 4 minus 24. Okay, so next plus 2 minus 2 cancel 0 0 into number 0 minus 3 into 6 minus 36 minus 30 plus 2 into plus 4 minus 24 minus 20. So minus into minus plus 3 3s are 90 plus into minus minus 2 20s are 40. 90 minus 40 50. Therefore the value of determinants that is equal to 50. So next you go to find out the cofactors na ಕಂಡುಹಿಡಿಯೋಣ. ಈಗ ಫಸ್ಟ್ ಇದು ಬರ್ಕೊಬಿಡಿ, ಇಲ್ಲೇ ಕೋಫ್ಯಾಕ್ಟರ್ಸ್ ಕಂಡುಹಿಡ್ಬಿಡ್ತೀನಿ, ಎಲ್ಲ ಇಲ್ಲೇ ಕಂಡುಹಿಡ್ಬಿಡ್ತೀನಿ. ರೈಟ್ ಡೌನ್ ದಿಸ್. ಓಕೆನಾ, ಕಂಪ್ಲೀಟಾ? ರೈಟ್, ಓಕೆ. ನೀವು ಬೇಕಾದ್ರೆ ವಿಡಿಯೋನ ಇದು ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, yes, okay. Next I am going to, so determinants of A is equal to 50 ಬಂದದ. 50 ಬರ್ಕೊಳ್ಳೋಣ, 50. Yes, so next I am going to separately find out the cofactors of all 9 elements. Okay, dear students, look here. So cofactor of 4 ಅಂದ್ರೆ that is A11 is equal to minus 1 over to the 4 of 1 plus 1 into close this 4. ನಾವು 4 ಕಂಡುಹಿಡಿಯಬಹುದು ಅಂದ್ರೆ ಫಸ್ಟ್ ಎಲಿಮೆಂಟ್ close this column and row. 4 3s are 12 minus 6 2s are 12, so that is equal to 0. ಯಾಕೆಂದ್ರೆ ಪ್ಲಸ್ 12 minus 12 ಕ್ಯಾನ್ಸಲ್ ಆಗಿದೆ. A12 is equal to minus 1 over to the 4 of 1 plus 2 into close this column and row. ಇದು close ಮಾಡಿ. 2 3s are 6 minus 6 6 are 36. That is equal to, so you see 6 minus 36 minus 30. 1 plus 2 3 ಅಂದ್ರೆ hard number. ಆಡ್ ನಂಬರ್ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಅಲ್ಲಿ ಏನ್ ಬರ್ತದೆ ಅಂತಂದ್ರೆ ನಮಗೆ ಇಲ್ಲ ಇನ್ನೊಂದು ಸ್ಟೆಪ್ಸ್ ಬೇಕು ಅಂದ್ರೆ ಬರ್ಕೊಳ್ಳಿ. 6 ಮೈನಸ್ ಅಂದಿಲ್ಲ, 6 minus 36 minus 30 ಮೈನಸ್ ಇಂಟು ಮೈನಸ್ ಪ್ಲಸ್ 30. ಡೈರೆಕ್ಟ್ ಬರೀರಿ, ಏನ್ ತೊಂದ್ರೆ ಇವರು ಮಾಡಿದೀರಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀರಾ, ಕಲ್ತಿದ್ದೀರಾ. ಓಕೆ, ನೆಕ್ಸ್ಟ್ A13 is equal to minus 1 1 plus 3 into 1 plus 3, A13, this is first row, so 2 2s are 4 minus 24, that is equal to, you see 1 plus 3 4 ಅಂತಂದ್ರೆ ಏನು, ಆಡ್ ನಂಬರ್ ಇವನ್ ನಂಬರ್, that is plus 4 minus 24 minus 20, you write here minus 20. So next A21 is equal to minus 1 over to the 4 of 2 plus 1 into, this is close this row and column. 3 2 2 3 3 3s are 9 minus 2 2s are 4, that is equal to 9 minus 4 5 ಆಗ್ತದ. 2 plus 1 3 ಅಂದ್ರೆ ನೆಗೆಟಿವ್, minus 5 ಇಲ್ಲಿ minus 5 ಅನ್ನ ಬರೆಯಿರಿ. ಓಕೆ, A22, next find out A22 is equal to minus 1 over to the 4 of 2 plus 2 into A22, A21, close this column and draw. 4 2 6 3, 4 3s are 12, 6 2s are 12. 12 minus 12 plus 12 minus 12 0 0 into number is 0.
ಹೌದಲ್ಲ. ಓಕೆ, A22 ಆಯಿತು. ಸೊ ನೆಕ್ಸ್ಟ್ ಫೈಂಡ್ ಔಟ್ A23. A23 minus 1 over to the power of 2 plus 3 into A23. This is A23. Close this column, this one. 4 3 6 2. 4 2s are 8, 6 3s are 18. 4 2s are 8, 6 3s are 18. So that is equal to 3 plus 2 5. 5 ಅಂದ್ರೆ odd number minus ಇರ್ತದೆ. 8 minus 8 minus 10. Minus into minus plus 10. Next A31 minus 1 over to the power of 3 plus 1 into. This is A31. Close this column and row. 3 6 are 18, 4 2s are 8. So 3 6 are 18 minus 8. 18 minus 8. That is equal to 18 minus 8 is 10. 3 plus 1 4. ಅಂದ್ರೆ ಈ ಒಂದು ನಂಬರ್ ಏನು ಬರ್ತದೆ? 10 ಬರ್ತದ. A31. ಓಕೆ, ನೆಕ್ಸ್ಟ್ A32. A32 is equal to minus 1 over to the power of 3 plus 2 into. This is 3 2. Close this column and row. 4 2 2 6. 4 6 are 24 minus 4. 24 minus 4. 24. 3 plus 2 5. Minus. So minus ಬಂತಿಲ್ಲಿ. 24 minus 4 20. Minus 20. Right here minus 20. So next A33. A33 is equal to minus 1 over to the power of 3 plus 3 into. This is A33. Close this column and row. 4 3 2 4. 4 4s are 16 minus 6. 16 minus 6. 16 minus 6, that is equal to 3 plus 3 6. 6 ಅಂತಂದ್ರೆ ಏನಂದ್ರೆ ಈ ಒಂದು ನಂಬರ್ ಪ್ಲಸ್ ಅಲ್ಲಿಗೆ 10 ಬಂತು. This is 10. Okay, dear students. So first you write the cofactor of A. You write here cofactor of A. Cofactor of A is equal to, write like this first, A11, A12, A13. 0, 30 minus 20. 0, 30 minus 20. 0, 30 minus 20. Okay na? So next minus 5, 0, 10. Minus 5, 0, 10. Okay, next 10 minus 20, 10. 10 minus 20, 10. So this is cofactor of A. So next ಏನು ಕಂಡುಹಿಡಿಯಬೇಕು ನಾವು? adjoint of A. adjoint of A ಕಂಡುಹಿಡಿಯೋಣ. ಫಸ್ಟ್ ಬರ್ಕೊಬಿಡಿ, write this. Okay. Okay, next adjoint of A ಕಂಡುಹಿಡಿಯೋಣ. Adjoint of A is equal to, adjoint of A is equal to, ಇದು ಮಾಡ್ರಿ ಏನು, interchanging row into column, column into row. 0 minus 5 10. 0 minus 5 10. Okay, so next 30 0 minus 20. 30 0 minus 20. Okay, 30 0 minus 20. Minus 20 10 10. Minus 20 10 10. 10 10. Okay, this is adjoint of A.
ನಿಮಗೆ ಗೊತ್ತು ರಿಸಲ್ಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್ 1 divided by determinants of A into adjoint of A. A inverse ಕಂಡಿರಿ A inverse is equal to 1 divided by determinants of A 50. Adjoint of A is ಬರೀರಿ 0, -5, 10, 30, 0, -20, -20, 10, 10. Okay na? So this is A inverse. So next I want x is equal to A inverse into D. ಹೇಗೆ ಗಣಿತೀರಾ ಈಗ x is equal to A inverse into D. Yes, x is equal to A inverse into D. Constant values ತಗೋಬೇಕಾಗಿತ್ತು. So x ಅಂತಂದ್ರೆ x, y, z. A inverse is equal to what? A inverse ಇದೆ ನೋಡಿ 1 divided by 50, 0, -5, 10, 30, 0, -20, -20, 10, 10. Next D is equal to constant. ಎಷ್ಟು ಬಂದಿತ್ತದು 50, 60, 70. ಎಷ್ಟು ಬರ್ದಿದ್ದ how much that? So you see your textbooks, that is constant, that is equal to mostly 60, 90, 70, right? 60, 90, 70, 60, 90, 70. So ಇದನ್ನ ಮಲ್ಟಿಪ್ಲೈ ಮಾಡಿ 1 by 50 is equal to first row first column, 0 into 60, 0, minus into plus, minus 5 into 90, 450, right here, minus into plus, minus here 450, 10 into 7, 700. Okay, 700. Next, second row first column, 30 into 60, 1800. Next 0 into 90, 0, minus 20 into 70, 1400. Last one, minus 20 into 60, 1200, plus 10 into 90, 900, plus 10 into 70, 700. Okay, so next this is last. ಇದನ್ನು ಬರ್ಕೋಬೇಕಲ್ಲ, ಬರ್ಕೊಳ್ಳಿ. x, y, z is equal to 1 by 50 into minus 450 plus 700, 250. Okay na? Okay, 1800 minus 1400, 400. Okay, minus 1200 plus 900, minus 300, minus 300 plus 700, 400. Correct ಆಯ್ತು. 1300 minus 300, right? Okay, so x, y, z is equal to
250 ಅಲ್ಲಿಗೆ 5 ಬಂತು. 250 1 250, 250 divided by 50 5. Next 400 divided by 50 8, 400 by 8. So therefore x is equal to 5, y is equal to 8, z is equal to 8. Okay dear students, so you write therefore the cost of 1 kg ಯಾವ್ದು ಫಸ್ಟ್ ಯಾವ್ದು ತೆಗೆದುಕೊಂಡಿದ್ದು ಆನಿಯನ್ 1 x is equal to ಆನಿಯನ್ ತಗೊಂಡಿವಲ್ಲ 1 kg ಆನಿಯನ್ is 5 rupees. So next ಯಾವ್ದು wheat 1 kg wheat is 8 rupees. So last one 1 kg rice is 8 rupees. ಅದು ನೀವು ಸೆಂಟೆನ್ಸ್ ಬರ್ಕೊಳ್ಳಿ. Therefore 1 kg onion is 5 rupees and 1 kg wheat is 8 and 1 kg rice is 8. ಓಕೆನಾ, ಇದು ಬರ್ಕೊಳ್ಳಿ. ಸೊ ಇಲ್ಲಿಗೆ ನಿಮಗೆ ಡಿಟರ್ಮಿನೆಂಟ್ಸ್ ಕಂಪ್ಲೀಟ್ ಆಯ್ತು ಆ್ಯಕ್ಚುಲಿ. ಈಗ ನೆಕ್ಸ್ಟು ನೋಡೋಣ, ನಿಮ್ಗೆ ನಾಳೆ ಬೇರೆ ಕ್ಲಾಸ್ ಬೇರೆ ಟಾಪಿಕ್ ತೆಗೆದುಕೊಂಡು ಕ್ಲಾಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.